ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನಿಂದ ಭಾರ್ಗವನಿಗೆ ಸಮವಸ್ತ್ರದ ಯುಗ ಶುರು ಆಯಿತಾ. ನಿಜವಾದ ಯುಗ ಇವತ್ತಿನಿಂದ ಶುರು. UKGಯಿಂದ ಇವರಿಗೆ ಯೂನಿಫಾರ್ಮ್ ಸ್ಟಾರ್ಟ. ಆದರೆ ಅವನಿಗೆ ಶರ್ಟ್ ಸಿಕ್ಕಿತ್ತು, ಚಡ್ಡಿ ಸಿಕ್ಕಿರಲಿಲ್ಲ. ಹಾಗಾಗಿ ಅವನಿಗೆ ಯೂನಿಫಾರ್ಮ್ ಹಾಕ್ಲಿಕ್ಕೆ ಆಗಲಿಲ್ಲ ಒಂದು ವಾರ. ಮೊನ್ನೆ ಶುಕ್ರವಾರ ಯೂನಿಫಾರ್ಮ್ನ ಚಡ್ಡಿ ಸಿಕ್ಕಿತ್ತು. ಹಾಗಾಗಿ ಸೋಮವಾರದಿಂದ ಯೂನಿಫಾರ್ಮ್ ಹಾಕ್ಲಿಕ್ಕೆ ಶುರು. ಹೇಗೆ ಕಾಣ್ತಿದ್ದಾನೆ ನಮ್ಮ ಹುಡುಗ ಯೂನಿಫಾರ್ಮಲ್ಲಿ ಹೇಳಿ. ನನಗಂತೂ ನನ್ನ ತಮ್ಮನನ್ನೇ ನೋಡಿದ ಹಾಗೆ ಆಯಿತು. ಯಾಕಂತ ಹೇಳಿದರೆ ಅವನು ವಿವೇಕಾನಂದ ಇಂಗ್ಲೀಷ್ ಮೀಡಿಯಮಿಗೆ ಹೋಗುವಾಗ ಸಾಧಾರಣ ಹೀಗೆ ಕಾಣ್ತಿದ್ದ ಆಯಿತಾ. ಅಂದರೆ ಅವನ ಹಾಗೆ ಇವನು ಕಾಣ್ತಾ ಇದ್ದಾನೆ, ಇವನ ಹಾಗೆ ಅಂತಲ್ಲ. ನನಗೆ ನನ್ನ ತಮ್ಮನನ್ನೇ ನೆನಪಾಯಿತು, ನನ್ನ ಅಮ್ಮನಿಗೂ ತಮ್ಮನನ್ನೇ ನೆನಪಾಯ್ತಂತೆ, ನನ್ನ ಅತ್ತೆಗೂ ಅವರ ಮಕ್ಕಳನ್ನ ನೆನಪಾಯ್ತಂತೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಇದೇ ಥರದ ಯೂನಿಫಾರ್ಮನ್ನು ಹಾಕಿ ಶಾಲಾ ಜೀವನವನ್ನು ಕಳೆದಿದ್ದೇವೆ. ಪುಟ್ಟಕ್ಕ, ಇವತ್ತು ನಮಗೆ ತಿಂಡಿಗೆ ಹಲಸಿನ ಹಣ್ಣು ಕೊಟ್ಟಿಗೆ. ಅವಳಿಗೆ ಎಂತ ತಲೆ ಬಿಸಿ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿಗೆಯ ಮೇಲೆ ಒಂದು ನಾವಿದನ್ನು ಹೊಂಟ ಅಂತ ಕರೆಯೋದಾಯ್ತು, ಹೊಂಟ ಅಂತ ಕರೆಯೋದು, ಅದು ಒಂದು ಕೂತಿದೆ ತಿನ್ನಲಿಕ್ಕೆ. ಅವಳಿಗೆ ತಲೆ ಬಿಸಿ, ಹೊಂಟ ಬಂದು ತಿಂತಾ ಉಂಟು ಹಲಸಿನ ಹಣ್ಣು ಕೊಟ್ಟಿಗೆ ಅಂತ ಹೇಳಿ. ಎಂತ ಮಾಡುವ ಈಗ? ಯಾರು ಯಾರು ಕೊಟ್ಟಿಗೆ ತಿಂಬಲೆ ಬಂದದು? ನೀನು ಬಂದದಾ? ಮತ್ತೆ ಇದೆಂತ ಇದು ಹೊಂಟನಾ? ಎಂತಕ್ಕೆ ಬಂದದಡ ಅದು? ತಿಂಬಲೆ ಬಂದದ? ಎಂತ ತಿಂಬಲೆ ಬಂದದು? ಕೊಟ್ಟಿಗೆ ತಿಂಬಲೆ. ಹಾ, ಎಂದು ಪುಟ್ಟಕ್ಕೆ ಎಲ್ಲಿ ಕುಬ್ಬದು? ಎಲ್ಲಿ? ಅಲ್ಲಿ ಹೇರ ಕುಬ್ಬದ ತಿಂಬಲೆ ಇದ. ಹಾ ಸರಿ, ಗೊತ್ತಾಗದಿದ್ರೆ ಅಂತ ಹೇಳಿ ಎದ್ದೋಗಿ ತೋರಿಸಿದ್ಲ ಅವಳು. ಮೊಟ್ಟೆಲ್ಲ ಓದ್ತಪ್ಪಗ. ಹೋಪ. ಉಪ್ಪಿನಕಾಯಿ, ಉಪ್ಪಲ್ಲ, ಉಪ್ಪಿನಕಾಯಿ ಬೇಡ, ಇನ್ನು ಹಾಗೆ ತಿನ್ನಾಗದ. ಉಪ್ಪ ಇದ್ದ? ಆರು ಮಾಡಿದ್ದು ಅಜ್ಜಿಯಾ? ಕಾಯ್ದ? ಏನಾಗೆ? ಏನಾಗೆಲ್ಲಿ ತಂಬಗೆ ಕೊಟ್ಟಿಗೆ ಅಲ್ಲಿದ್ದ? ನನಗೆ ಇದಕ್ಕೂ ಇದಕ್ಕೆ ನನಗೆ ಗೊತ್ತೆಯಾ? ಒಂದೇ ಕೈಲಿ ಮುಟ್ಟಬೇಕು. ಈ ಕೈಲಿ ಮುಟ್ಲಾಗ, ಈ ಕೈಲಿ ಕೆಳಾಕು. ತಿನ್ನು. ಇರಲಿ, ಬೇಡ, ತೊಂದರೆ ಇಲ್ಲ, ನೀ ತಿನ್ನು. ಬಾರಿ ಚಂದ. ಎಂತರ ದೊಡ್ಡ ಪುಲಾವ್ ಇದ್ದದ್ದು, ಅದರಲ್ಲಿ ಗಮ್ಮಿಲ್ಲ ಮಗಳು. ಅಂದ ಹಾಗೆ ನಮಗೆ ಇವತ್ತು ತಿಂಡಿಗೆ ನೀವು ನೋಡಿದ ಹಾಗೆ ಹಲಸಿನ ಹಣ್ಣಿನ ಕೊಟ್ಟಿಗೆ. ನಾವು 2 ಥರದಲ್ಲಿ ಹಲಸಿನ ಹಣ್ಣಿನ ಕೊಟ್ಟಿಗೆಯನ್ನು ಮಾಡ್ತೇವೆ. 2-3 ವಿಧ, ಅದಕ್ಕಿಂತಲೂ ಜಾಸ್ತಿ ವಿಧಾನದಲ್ಲಿ ಹಲಸಿನ ಹಣ್ಣಿನ ಕೊಟ್ಟಿಗೆಯನ್ನು ಮಾಡಲಿಕ್ಕಾಗ್ತದೆ. ನಮ್ಮ ಮನೇಲಿ ನಾವು 2 ರೀತಿಯಲ್ಲಿ ಮಾಡೋದು. ಒಂದು ಹಲಸಿನ ಹಣ್ಣನ್ನು ಕೊಚ್ಚಿ ಮಾಡೋದು, ಇನ್ನೊಂದು ಹಲಸಿನ ಹಣ್ಣನ್ನು ಕಡಿದು ಮಾಡೋದು. ಇವತ್ತು ನಾವು ಮಾಡಿದ್ದು ಹಲಸಿನ ಹಣ್ಣನ್ನು ಕಡಿದು ಮಾಡಿದಂತಹ ಕೊಟ್ಟಿಗೆ. ಇದು ಒಳ್ಳೆಯದಾಗ್ತದೆ. ಆಮೇಲೆ ಕೊಚ್ಚಿ ಹಾಕಿದ್ದರಲ್ಲಿ ಹಣ್ಣು ತಿನ್ಲಿಕ್ಕೆ ಸಿಗ್ತದೆ. ಒಟ್ಟಿನಲ್ಲಿ ಹಲಸಿನ ಹಣ್ಣು ಕೊಟ್ಟಿಗೆ ಅಂತ ಹೇಳಿದರೆ ಇಷ್ಟ. ಎಂತ ಮಗಳು? ಕಾಪಿ ಮಾಡಿದ್ದಿಲ್ಲ? ಎಂತಕ್ಕೆ ಮಾಡ್ತಿಲ್ಲ? ಎಂತಕ್ಕೆ? ಏನ ಬೇಡ ಕಾಪಿ? ಏನ ಬೇಡ? ಏನ ಬೇಡ? ಅಪ್ಪು ಏನ ಕಾಫಿ ಬೇಡ? ಏನೋ ಕಾಫಿ ಬೇಡ? ನಿನ ಬೇಕಾ?
ಭುವನಂಗೆ ಕಾಪಿ ಬೇಕಾ? ನನಗೆ ಬೇಡ. ಈಗ ಭುವನಂಗೆ ಕಾಫಿ ಬೇಕಾ ಕುಡಿಯೋದೆ? ಏನ ಬೇಡ, ಏನ ಬೇಡ, ಹಂಗೇನು ಮಾಡ್ತಿಲ್ಲ. ಹೌದಾ? ಅಜ್ಜಿಯ ಫೋನ್ ಅಲ್ರಾಮ ಓದ್ತದ. ಖಾಲಿ ಕಾಫಿ ಇಲ್ಲೇ ಇಲ್ಲೇ ಮಾಡಿದ್ದಿಲ್ಲ ನಾನು. ಹೋಗು ಕಾಫಿ ಪಾತ್ರ ಮಾಡಿಗೆ ಬಾ. ಎಂತಾಗೆ ಎಂತಾಗೆ ಮಾಡುತ್ತಿಲ್ಲ? ನಾನು ಕಾಪಿ ಮಾಡಲಿಲ್ಲ ಎಂದು. ಅಮ್ಮ ಮಾಡಿದ್ರಂದ ಅಜ್ಜಿ ಮಾಡ್ತೀರ ಕಾಪಿ? ಅಜ್ಜಿಗೂ ಬೇಡ ಕಾಪಿ. ಕೇಳು ನೀನು, ಮುದ್ದೆ ಅಜ್ಜಿ ಹತ್ರ ಕಾಪಿ ಬೇಕಾ ಕೇಳು. ನಾನು ಮಾಡ್ತಿಲ್ಲ, ಮುದ್ದೆ ಅಜ್ಜಿ ಮಾಡಿ ಕೊಡ್ತಾವಳಕ್ಕ. ಮುದ್ದೆ ಅಜ್ಜಿ ಕಾಪಿ ಮಾಡಿ ಕೊಟ್ರಕ್ಕ ನಿನಗೆ? ಎಂಥದ್ದು? ಹ್ಞೂ ಹೇಳ್ರೆ. ಬೇಡದಾ? ಬೇಕಡ. ಅದಾದ್ರೆ ಯಾರಾದ್ರೂ ಸರಿ, ಅದಕ್ಕೆ ಕಾಫಿ ಮಾಡಿ ಕೊಟ್ರ ಅಂತ. ಅಜ್ಜಿಗೆ ಬೇಕಾ ಕೇಳು. ನೀನೇ ಬೇಕಾ? ಅದಕ್ಕೆ ಬೇಕಾ ಇದೀಗ? ಏನ ಬೇಡ, ನಿನಗೆ ಬೇಕಾ? ಏನ ಬೇಡ, ನನಗೆ ಕಾಪಿ ಹಾಕು. ಏನ ಬೇಡ ಕಾಪಿ? ನೀನ ಬೇಕಾ? ಏನ ಬೇಡ, ಭುವನಂಗೆ ಬೇಕಾ? ನಾನು ಇಲ್ಲಿ ಗುಡಿಸ್ತಾ ಇದ್ದೇನೆ. ನಾನು ಗುಡಿಸೋದು ನೋಡಿ ಅವಳು ಸೌಂಡ್ ಗುಡಿಸೋದು ಇಟ್ಕೊಂಡು ಇಟ್ಟಿದ್ದಾಳೆ. ಹೆರಬರಕ್ಕ ಎಂತ ಇದ್ದು? ಕಪ್ಪೆ ಇದ್ದ? ಎಲ್ಲಿದ್ದು ಕಪ್ಪೆ? ಎಲ್ಲಿ ಎಲ್ಲೋಯ್ತಪ್ಪ? ಓ, ಅದು ಅಲ್ಲಿ ಕುನ್ನಿ ಸತ್ತದು ಕಂದ. ಕಪ್ಪೆ ಅಲ್ಲ, ಹಲ್ಲಿ. ಜೀವ ಇದ್ದದಕ್ಕೆ. ಜೀವ ಇದ್ದ. ಆರು ಕಳಿಸಿದ್ದದರ. ಎಲ್ಲಿಂದ ಬಂದದ ಅದು? ಒಳ್ಳೆ ಆಗಿ ಬಂದದ. ದೇವಸ್ಥಾನದಿಂದ ಬಂದದ. ಈಗ ನೀನೆಂತ ಮಾಡುದು? ಹೌದಾ? ನಿನಗೆ ಹುಡುಗುದಾ? ಎಲ್ಲಿ ಹುಡುಗುದು? ಹೆಂಗೆ ಹುಡುಗುದು ತೋರಿಸು. ಅಬ್ಬ 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 ಅಬ್ಬ. ತತ್ತೈ ತತ್ತೈ ತೈ ತೈ. ಹಾಗೆ ಹಾಗೆ. ಕಸವನ್ನು ಕಂಡಲ್ಲಿಂದ ಹೋಗಿ 2 ಸಲ ಎರಟಿಸುದು. ಹೋಯ್ತದು ಸಹ. ಏ ಪುಟ್ಟಕ್ಕ, ಪುಟ್ಟಕ್ಕ, ಅಣ್ಣಂದು ಚಪ್ಪಲಿ ಹಾಕಿದ್ದ ಇಲ್ಲೇ. ಹಾಕಿದ್ದ ಇಲ್ಲ, ಇದು ಇಲ್ಲದ್ದು ಚಪ್ಪಲಿ ಅಣ್ಣಂದು. ಎಂತ ಮಾಡುದು? ಎನ್ನದಲ್ಲಿದ್ದು ಅಣ್ಣಂದ ಹಾಕಿದ್ದ ಇಲ್ಲ, ಎಂತ ಮಾಡುದು? ಯಾವ್ದು ಹಾಕಿದ್ದ ಅಣ್ಣ? ಯಾವ ಚಪ್ಪಲಿ ಹಾಕಿದ್ದ ಅಣ್ಣ? ವಾಕಿಂಗ ಮತ್ತೆ ಅಣ್ಣ ಹೊಸ ಚಪ್ಪಲಿ ಹಾಕೊಂಡು ಹೋದ. ಅಂದ ಹಾಗೆ ನಾನಿವತ್ತು ನನ್ನ ಏತರ್ ಅಂದರೆ ನನ್ನ ಸ್ಕೂಟಿ ಆಯಿತಾ, ಅದನ್ನು ಸರ್ವಿಸಿಗಿಟ್ಟು, ಸರ್ವಿಸಿಗೆ ಎಲ್ಲಿಟ್ಟದ್ದಪ್ಪ ಅಂತ ಕೇಳಿದ್ರೆ ಪುತ್ತೂರು ಬಸ್ ಸ್ಟ್ಯಾಂಡ್ನ ಆಪೋಸಿಟ್ ಅಲ್ಲಿ ಇಟ್ಟು, ನಮ್ಮ ಪುತ್ತೂರಿನ ಮಿನಿ ವಿಧಾನಸೌಧ ಉಂಟಲ್ಲ ಅದರ ಹಿಂದೆ ನಮ್ಮ ಆಫೀಸ್ ಇರೋದು. ಅಲ್ಲಿವರೆಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಹಿಂದಿನ ಕಾಲದಲ್ಲಿ ಅಥವಾ ಸ್ವಲ್ಪ ಹಿಂದೆ, ಈಗ ತುಂಬ ವಾಹನ ತುಂಬುವ ಮೊದಲಾದರೆ ನಡ್ಕೊಂಡು ಹೋಗುವ ದಾರಿಯೇ. ನಾನು ಇವತ್ತು ಈ ವಿಡಿಯೋವನ್ನು ಎಷ್ಟು ನಾಚಿಕೆಯಿಂದ ಮಾಡಿದ್ದೇನೆ ಅಂತ ಹೇಳಿದರೆ ಅಷ್ಟು ನಾಚಿಕೆ ಆಗಿದೆ. ಯಾಕೆಂತ ಹೇಳಿದರೆ
ನನಗೆ ಒಬ್ಬರ ಹತ್ರ ಡೈರೆಕ್ಟಾಗಿ ಹೋಗಿ ಮಾತಾಡಲಿಕ್ಕೆ ಯಾವ ಹೆಸಿಟೇಟು ಆಗೋದಿಲ್ಲ, ಅಥವಾ ಹೇಳಿ ವೀಡಿಯೋ ಮಾಡಲಿಕ್ಕೂ ಎಂತ ಅನ್ನಿಸೋದಿಲ್ಲ. ಆದರೆ ಇದು ಯಾರಲ್ಲಿ ಹೇಳದೆ ನಾನು ವೀಡಿಯೋ ಮಾಡ್ತಾ ಹೋಗ್ತಾ ಇರೋದಲ್ಲ, ನನಗೆ ಅಷ್ಟು ಒಂದು ನಮೂನೆ ಆಗಿದೆ. ಇರಲಿ, ನಿಮಗೆ ಎಂತ ನಾನು ಹೇಳಲಿಕ್ಕೆ ಬಂದದ್ದು ಅಂತ ಹೇಳಿದರೆ, ಇವತ್ತು ಸೋಮವಾರ ಪುತ್ತೂರಲ್ಲಿ ಸಂತೆ ಆಗುವ ದಿವಸ. ಸೊ ಸಂತೆ ಹೇಗಿರ್ತದೆ ರೋಡ್ ಬದಿಯಲ್ಲೆಲ್ಲ, ಕೋರ್ಟ್ ರಸ್ತೆಯಲ್ಲಿ, ಅಂದರೆ ಇದು ಚಿನ್ನದ ಅಂಗಡಿ ಇರುವಂಥ ರಸ್ತೆ ಕೂಡ, ಚಿನ್ನದ ಅಂಗಡಿಯ ರಸ್ತೆ ಅಂತ ಕೂಡ ಕರಿಬೋದು. ಇದು ಮೊದಲಿಂದಲೇ ಕೋರ್ಟ್ ರಸ್ತೆ ಅಂತ ಆದ ಕಾರಣ ಹಾಗೆ ಹೇಳ್ತಾ ಇದ್ದೇನೆ. ರೋಡ್ ಬದಿಯಲ್ಲೆಲ್ಲ ನೋಡಿದ್ರಲ್ಲ, ಅಂಗಡಿಯೆಲ್ಲ ಆ ಥರ ಹಾಕಿಕೊಂಡಿರ್ತಾರೆ. ಖುಷಿ ಆಗೋದಾಯ್ತಾ ನನಗೆ ಸೋಮವಾರ ಹೋಗಲಿಕ್ಕೆ, ಜನರು ವ್ಯಾಪಾರ ಮಾಡೋದನ್ನೆಲ್ಲ ನೋಡ್ಲಿಕ್ಕೆ ನಂಗೆ ಖುಷಿ ಆಗೋದು. ಇದುವೇ ನೋಡಿ ಕಿಲ್ಲೆ ಮೈದಾನ, ಇದರ ಒಳಗಡೆ ಸಂತೆ ಆಗೋದು. ನಾನು ಅಲ್ಲಿಗೆ ಹೋಗಲಿಲ್ಲ, ದೂರದಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ ಕೆಳಗೆಲ್ಲ ಟರ್ಪಲ್ ಕಟ್ಟಿದ್ದೆಲ್ಲ ನಿಮಗೆ ಕಾಣ್ಬೋದು. ಅಲ್ಲಿ ಸಂತೆ ಆಗ್ತಾ ಇರ್ತದೆ. ಹಾಗೆ ಯಾರೋ ಒಬ್ಬರು ಒಂದು ಡಯೆಟ್ ಎಲ್ಲ ಮಾಡಲಿಕ್ಕೆ ನಿಮಗೆ ಇಂಥದ್ದು ಒಳ್ಳೆಯದು, ಆಮೇಲೆ ಸ್ಕಿನ್ ಕೇರ್ ಎಲ್ಲ ಮಾಡಲಿಕ್ಕೆ ಒಳ್ಳೆಯದು, ನಾವು ಇಂಥದ್ದು ಸರ್ವಿಸ್ ಕೊಡ್ತೇವೆ ಅಂಥೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಪ್ಯಾಂಪ್ಲೆಟ್ ಕೊಟ್ಟರು. ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ. ಅಂದ ಹಾಗೆ ನಾನಿವತ್ತು ಕೇವಲ 9 ನಿಮಿಷದಲ್ಲಿ ಪುತ್ತೂರು ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಆಫೀಸಿಗೆ ತಲುಪಿದ್ದೇನೆ ಆಯಿತಾ, ನಡೆದುಕೊಂಡು. ಪರವಾಗಿಲ್ಲ, ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸಿತ್ತು. ಎಷ್ಟು ಸ್ಕೂಟಿಯಲ್ಲಿ ಹೋಗಿ ಬಂದರೂ ನಡೆಯುವ ಸಾಮರ್ಥ್ಯವನ್ನು ನಾನು ಇನ್ನೂ ಉಳಿಸಿಕೊಂಡಿದ್ದೇನಲ್ಲ ಅಂತ ನನಗೆ ನನ್ನ ಬಗ್ಗೆ ಹೆಮ್ಮೆ ಕೂಡ ಆಯಿತು, ನನ್ನ ಕಾಲಿನ ಬಗ್ಗೆ ಖುಷಿ ಕೂಡ ಆಯಿತು. ನಾನು ನನ್ನ ಆಫೀಸನ್ನು ತಲುಪಿದೆ. ನನಗೆ ಖುಷಿ ಆಯಿತು ಇವತ್ತು ನಾನು ನಡೆದೇ ಇಲ್ಲ ಅಂಥೇಳಿ. ಮತ್ತು ವಾಕಿಂಗ್ ಹೋಗಿ ಅಭ್ಯಾಸ ಉಂಟಲ್ಲ ಹೇಗೂ. ಮತ್ತು ಸಂಜೆ ನೋಡಿ, ಮಗನನ್ನು ಇವತ್ತು ಹೇರ್ ಕಟ್ಟಿಗೆ ಕರ್ಕೊಂಡು ಬಂದಿದ್ದೇನೆ. ತುಂಬ ಕೂದಲಿತ್ತು ಮಗನಿಗೆ. ನಿಜವಾಗಿ ಅವನಿಗೆ ಕೂದಲನ್ನು ಉದ್ದ ಬೆಳೆಸಿದ್ರೆ ಭಾರಿ ಚಂದ ಬಂದಿತ್ತಾಯ್ತು. ಹೆಣ್ಣು ಮಕ್ಕಳಿಗೆಲ್ಲ ಹೇಗೆ ಚಂದ ಬೇಕು ಕೂದಲು ಹಾಗೆ ಬಂದಿತ್ತು, ಆದರೆ ಬೆಳೆಸಲಿಕ್ಕೆ ಗೊತ್ತಿಲ್ವೇ. ಆಮೇಲೆ ಅವನ ಕೂದಲೆಲ್ಲ ಉದ್ದ ಚೂಪು ಚೂಪಾಗಿ ಬರುವುದ ಕಾರಣ ಅದನ್ನೊಂದು ತುಂಬ ರೀತಿಯಲ್ಲಿ ಸ್ಟೈಲ್ ಕೂಡ ಮಾಡಿಸ್ಲಿಕ್ಕಾಗೋದಿಲ್ಲ. ಒಂದು ಸೂಟೇಬಲ್ ಅಂತ ಅನ್ನಿಸುವ ಒಂದು ಕೆಲವೊಂದಷ್ಟು ಹೇರ್ ಸ್ಟೈಲನ್ನು ಮಾಡಿಸ್ಬೋದಷ್ಟೆ. ಆದರೆ ನಮಗೆ ಈ ಥರ ಅವನದ್ದು ಕೂದಲು ತೆಗೆಸೋದೇ ಇಷ್ಟ. ಅವನಿಗೂ ಅದೇ ಪ್ರೀತಿ. ಯಾಕಂತ ಹೇಳಿದ್ರೆ ಶೀತ ಎಲ್ಲ ಆಗುವಾಗ ಅವನಿಗೆ ತುಂಬ ಕಿರಿಕಿರಿ ಆಗ್ತದೆ ಕೂದಲು. ಹಾಗಾಗಿ ಅವನ ನಗು ಮುಖ ನಿಮಗೆ ಕಾಣ್ಬೋದು. ಕೂದಲು ತೆಗೆದಾಗ ಅವನಿಗೊಂದು ಭಾರಿ ಸಂತೋಷ ಆಯಿತು. ಮತ್ತು ಕೂದಲು ಕಟ್ ಮಾಡಿ ಎಂತ ಆಯ್ತು ಹೇಗೆ ಹೇಳು. ಗಾಳಿ ಎಲ್ಲ ಬಪ್ಪಗೆ ಎಂತೆಲ್ಲ ಆಯ್ತು ನನಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಗಾಳಿ ಬಪ್ಪಗೆ ಚಳಿ ಆಯ್ತು, ಈಗ ಇಲ್ಲಿ ಚಳಿ ಆಗ್ತಾ ಇದ್ದು ಇಲ್ಲಿ. ಗಾಳಿ ಬೀಸ್ಬೇಕಿದ್ರೆ ಎಲ್ಲ ಸುಯಿ ಹೋದಾಗೆ ಫೀಲ್ ಆಗ್ತದಾ? ಹಾಂ, ನಾವು ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡ್ಲಿಕ್ಕೆ ಬಂದದ್ದು. ಗೆಸ್ ಮಾಡಿದ್ದೆ. ಈ ನಮ್ಮನೆ ಅರ್ಜೆಂಟ್ಲಿ ಫೋನ್ ಮಾಡುವಾಗ ಅವಂಗೆ ಓ ಚಾಮಿ ಪಂಚಾಯತ್ ಇದು ಮಧುರಪ್ಪವ. ಆಯ್ತು, ನಾಳೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು ಭಾರ್ಗವನಿಗೆ. ಬೇಗ ಮಲಗಬೇಕು ಅಂತ ಹೇಳಿ 8:30ಕ್ಕೆ ಮಲಗಿಸ್ಲಿಕ್ಕೆ ಬಂದಿದ್ದೇನೆ ಆಯ್ತಾ. ತಪ್ಪಿ ಕೂಡ ಮಲಗಲಿಲ್ಲ. ನಾನು ಫೋನ್ ಒತ್ತಿದ್ರೆ ಅವ್ರು ಸಹ ನೋಡ್ತಾರೆ ಅಂತ ಹೇಳಿ ಫೋನ್ ಕೂಡ ಒತ್ತದೆ ಮಲಗಿಸಿದ್ದೆ. ಅವ್ರಿಗೆ ಮಾಮೂಲಿ ಹೊತ್ತಲ್ಲದ ಅವರಿಗೆ ನಿದ್ದೆ ಬರೋದಿಲ್ಲ. 9:15 9:30 ನಮ್ಮದು. ಪೊಪ್ಪೆ ಬಿದ್ದದಲ್ಲ, ಅದು ಈ ಫ್ಯಾನ್ ಗಾಳಿಗೆ ಕಿಟಕಿಯ ಪರದೆ ಹಾರ್ತದಲ್ಲ, ಅದಕ್ಕೆ ಬಟ್ಟೆ ಬಿದ್ದಿದೆ. ಆಯ್ತು, ಬಟ್ಟೆ ಬಿದ್ದಿದೆ ಅಂತ ಹೇಳುದಾಯ್ತಾ. ಈಗ ಭಾರ್ಗವನಿಗೆ ಮಂಡೆ ಆಗಿ ಹೇಗೆ ಆಗ್ತದೆ? ಹೀಗೆ ಆಗ್ತದೆ ಹೇಳಬೇಕು. ಸ್ವಲ್ಪ ನಾಚಿಕೆ ಸಾಕ್ತದೆ ಅವನಿಗೆ, ಮಂಡೆ ಬೋಳಾದದಲ್ಲ. ಆದರೆ ಅವನಿಗೆ ಇಷ್ಟ ಆಯ್ತಾ. ನಾವು ಯಾಕೆ ಕೆಲವರು ಕೇಳ್ತಾರೆ ನೀವೆಂತ ಕಷ್ಟ ತೆಗೆಸುದು ಅಂತ. ಅವನಿಗೆ ಇಷ್ಟ ಕೂದಲು ತೆಗೆಸುದು ಅಂತ ಹೇಳಿ. ಅವನಿಗೆ ಕೂದಲಿದ್ರೆ ಹರಟ್ ಆಗ್ತದೆ, ಮತ್ತೆ ಶೀತ ಕೂಡ ಆಗ್ತದೆ ಆಯ್ತಾ. ಈಗ ಭಾರ್ಗವ ಎಷ್ಟನೇ ಕ್ಲಾಸ್? ಅಲ್ಲ ಆಯ್ತಾ, ಅವನು LKG. ಸರಿ, ಎಂತೆಲ್ಲ ಹೇಳ್ಕೊಡ್ತಾರೆ ಹೇಳು. ಹೇಳು, ಎಂತೆಲ್ಲ ಹೇಳ್ಕೊಡ್ತಾರೆ? ಆಟ ಆಡ್ತಾರೆ, ಜಾರುಬಂಡಿಗೆ ಕರ್ಕೊಳ್ತಾರೆ, ಈಗ ಟಿವಿ ನೋಡ್ತಾರೆ. ಮತ್ತೆ ಅವನು ಹೇಳುದು ನೋಡಿದ್ರೆ ಶಾಲೆಯಲ್ಲಿ ಎಂತದ್ದು ಹೇಳ್ಕೊಡುದಿಲ್ಲ, ಮಕ್ಳನ್ನ ಟೈಮ್ ಪಾಸ್ ಮಾತ್ರ ಮಾಡಿಸ್ತಾರೆ ಅಂತ ಅನ್ಕೊಳ್ಬೇಕಾಯ್ತಾ. ಮಕ್ಕಳಿಗೆ ಬೇಕಾದದ್ದು ಆಟ, ಟಿವಿ ಅದು ಮಾಡಿಸ್ತಾರೆ. ಅವ್ರು ಅದನ್ನು ಮಾತ್ರ ಹೇಳಿದ್ರು. ಅದು ಬಿಟ್ಟು ಬೇರೆ ಎಂತ ಮಾಡಿಸ್ತಾರೆ? ಪಾಠ, ರೈಮ್ಸ್ ಎಲ್ಲ ಮಾಡ್ತಾರೆ, ಬರೆಯುವುದು ಎಲ್ಲ ಮಾಡ್ತಾರೆ.
ಭಾರ್ಗವ ತುಂಬಾ ಪೋಖ್ರಿ ಅಂತ ಸಮ ಪೆಟ್ಟು ಸಿಗ್ತದಂತೆ. ಇಲ್ಲಯ್ಯ, ಗುಡ್ ಬಾಯಾ? ಹೇಳು. ಅಲ್ಲಿ ಕೆಳಗಂತ ಉಂಟಲ್ಲ ನೋಡುದು ಆಯ್ತಾ. ಸರಿ ಪುಟ್ಟಕ್ಕ ಹೊರಗೆ ಬನ್ನ ಇನ್ನು. ಬೊಪ್ಪೆ ಅದು ಬೊಪ್ಪೆ ಬಿದ್ದದಲ್ಲ ಮರೈತಿ. ಸರಿ, ನಾವು ಈ ವ್ಲಾಗನ್ನು ಇವತ್ತು ಇಲ್ಲಿಗೆ ಏನು ಮಾಡ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್. ಎಷ್ಟು ಸಲ ಬಾಯಿ ಹೇಳಿದ್ರು ಭಾರ್ಗವ ಸಪ್ರೇಟ್ ಆಗಿ, ಭುವನ ಸಪ್ರೇಟ್ ಆಗಿ ಅಂತ ಹೇಳಿ ಕೌಂಟ್ ಮಾಡಿ ಹೇಳಿ ಆಯ್ತಾ.